ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿಯಲ್ಲಿ ಮತ್ತೆ ಗೋಲ್ಮಾಲ್ ನಡೀತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಮುಖ್ಯ ಪರೀಕ್ಷೆ ಫಲಿತಾಂಶದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಕೆಪಿಎಸ್ಸಿ ಪರೀಕ್ಷೆ ಅಂದಾಗ ಈಗ ಆತಂಕ ಅನ್ನೋ ಮಟ್ಟಕ್ಕೆ ಸಮಸ್ಯೆ ಉಲ್ಬಣ ಆಗಿದೆ. ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದವರು ಆಯ್ಕೆ, 15ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ ಆಗಿರುವುದು ಅನುಮಾನವನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಕೆಪಿಎಸ್ಸಿಯಲ್ಲಿ ಮತ್ತೆ ಗೋಲ್ಮಾಲ್ ನಡೀತಾ ಅನ್ನೋದು ಸದ್ಯದ ಪ್ರಶ್ನೆ. 384 ಹುದ್ದೆಗಳಿಗಾಗಿ ನಡೆದಿತ್ತು ಪರೀಕ್ಷೆ. ಬೇಕಾದವರನ್ನೇ ಆಯ್ಕೆ ಮಾಡಿದ್ದಾರೆ ಎನ್ನುವುದು ಗಂಭೀರ ಆರೋಪ. ಮತ್ತಿದು ಸತ್ಯವನ್ನು ಹೊರಗೆ ತರಿಬೇಕು ಅಂದರೆ ಇಲ್ಲಿ ತನಿಖೆ ಅನ್ನೋದು ಆಗಬೇಕಾಗುತ್ತೆ. ಕೆಪಿಎಸ್ಸಿಯಲ್ಲಿ ಹಾಗಾದರೆ ಮತ್ತೆ ಗೋಲ್ಮಾಲ್ ನಡೀತಾ. ಮುಖ್ಯ ಪರೀಕ್ಷೆ ಫಲಿತಾಂಶದ ಬಗ್ಗೆಯೇ ಅನುಮಾನ ವ್ಯಕ್ತವಾಗಿದೆ. ನೋಡಿ, 384 ಹುದ್ದೆಗಳಿಗಾಗಿ ನಡೆದಿದ್ದಂತಹ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾದವರು ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದವರು ಅನ್ನೋದಾದರೆ ಇದು ಹೇಗಾಗೋದಕ್ಕೆ ಸಾಧ್ಯ ಅನ್ನೋದು ಸದ್ಯದ ಅನುಮಾನಕ್ಕೆ ಕಾರಣ ಆಗಿದೆ. ಕೆಪಿಎಸ್ಸಿಯಿಂದ 384 ಪೋಸ್ಟ್ ಮೇನ್ಸ್ ನಿನ್ನೆ ರಿಸಲ್ಟ್ಸ್ ಬಿಟ್ಟಿದ್ದಾರೆ, ಇಂಟರ್ವ್ಯೂ ಲಿಸ್ಟ್ ಅಂತ ಹೇಳ್ಬಿಟ್ಟು. ಆ ಇಂಟರ್ವ್ಯೂ ಲಿಸ್ಟ್ ನೋಡಿದ್ರೆ ಎಷ್ಟು ಕರಪ್ಷನ್ ಆಗಿದೆ ಅಂತ ಹೇಳ್ಬೋದಂದ್ರೆ, ಯಾಕೆ ಅಂತಂದ್ರೆ ಈ ಒಂದು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಏನು ತುಂಬಾ ಸೀರಿಯಸ್ ಕ್ಯಾಂಡಿಡೇಟ್ಸ್ ಸ್ವಲ್ಪ ಜನ ಹಾಕಿದ್ದಾರೆ. ಅವ್ರನ್ನ ಎಲ್ಲಿ ಫಿಲ್ಟರ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಫಿಲ್ಟರ್ ಮಾಡ್ತಾರೆ. ಈ ಒಂದು ಲಿಸ್ಟ್ ಅಲ್ಲಿ ಒಂದೊಂದು ರೂಮಲ್ಲಿ 10, 15 ಜನ 20 ಜನ ಯಾವ ರೀತಿ ಸೆಲೆಕ್ಟ್ ಆಗಕ್ಕಾಗುತ್ತೆ? ಅವರೆಲ್ಲ ಏನು ಒಂದೇ ಕಂಬೈನ್ ಸ್ಟಡಿ ಮಾಡಿದ್ರು ಸೆಲೆಕ್ಟ್ ಆಗಕ್ಕಾಗಲ್ಲ. ಒಂದೇ ರೂಮಲ್ಲಿ ಪ್ರಿಲಿಮ್ಸ್ ಆದ್ರೆ ಏನೋ ಅನ್ಬೋದು, ಕ್ವಶನ್ ಪೇಪರ್ ನೋಡ್ಕೊಂಡು ಏನಾದ್ರು ಟಿಕ್ ಆಗ್ತಾರೆ ಅಂತ ಹೇಳ್ಬೋದು, ಒಬ್ರದೊಬ್ರು ನೋಡ್ಕೊಂಡು. ಆದ್ರೆ ಮೇನ್ಸ್ ಕ್ವಶನ್ ಪೇಪರ್, ರಿಟರ್ನ್ ಕ್ವಶನ್ ಪೇಪರ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10ರಿಂದ 15 ಜನ ಸೆಲೆಕ್ಟ್ ಆಗ್ತಿದ್ರ ಅಂದ್ರೆ ಎಷ್ಟು ಜನ ಎಷ್ಟು ಕರಪ್ಷನ್ ಮಾಡಿರ್ಬೋದು ಕೆಪಿಎಸ್ಸಿ ಇರೋಂಥವ್ರು. ಮತ್ತೆ ಈ ಒಂದು ಮಿಸ್ಟೇಕ್ಸ್ 1-2 ಮಿಸ್ಟೇಕ್ಸ್ ಇಲ್ಲ, ಇದರಲ್ಲಿ ಕೆಲವೊಬ್ರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ. ಆ ಕ್ಯಾಂಡಿಡೇಟ್ಸ್ ನ ಅವ್ರು ಬೇಕು ಅಂತ ಹಾಕೊಂಡಿರೋದು, ಮತ್ತೆ ಇವ್ರನ್ನ ಇಂಟರ್ವ್ಯೂ ಅಲ್ಲಿ ತೆಗಿತಾರೆ, ಗ್ಯಾರಂಟಿನೇ ಇಲ್ಲ. ಈ ಒಂದು ಜೆನ್ಯೂನ್ ಕ್ಯಾಂಡಿಡೇಟ್ಸ್ 384 ಅಲ್ಲಿ ಲಿಸ್ಟ್ ಅಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಈಗ ಯಾವೆಲ್ಲ ಮಾನದಂಡದ ಆಧಾರದಲ್ಲಿ ಇಲ್ಲೇನೋ ಅಕ್ರಮ ಆಗಿದೆ ಅಥವಾ ಬೇಕಾದವ್ರಿಗಷ್ಟೇ ಹುದ್ದೆ ಕೊಡೋದಕ್ಕೆ ಇಲ್ಲೇನೋ ಷಡ್ಯಂತ್ರ ಆಗಿದೆ ಅಂತ ಗುರುತಿಸಬಹುದು? ಖಂಡಿತವಾಗೂ ದಿವ್ಯಾ, 384 ಹುದ್ದೆಗಳಿಗೆ ನಡೆದಿದ್ದಂತಹ ಒಂದು ಕೆಪಿಎಸ್ಸಿ ಪರೀಕ್ಷೆ ಏನಿದೆಯೋ ಆ ಕೆಪಿಎಸ್ಸಿ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಒಂದೇ ಕೇಂದ್ರದಲ್ಲಿದ್ದಂತಹ ಅಭ್ಯರ್ಥಿಗಳೇನಿದ್ದರು ಅಷ್ಟೂ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಯಲ್ಲಿ ಹೆಸರು ಕೂಡ ಮೆನ್ಷನ್ ಆಗ್ಬಿಟ್ಟಿದೆ. ಈ ಡಾಕ್ಯುಮೆಂಟ್ ಸಮೇತವಾಗಿ ನಾವು ತೋರಿಸಿದೀವಲ್ಲ, ಅಷ್ಟೂ ಅಭ್ಯರ್ಥಿಗಳು ಕೂಡ ಒಂದೇ ಜಾಗದಲ್ಲಿ ಪರೀಕ್ಷೆನ ಬರೆದಿರ್ತಾರೆ, ಒಂದೇ ಸೆಂಟರ್ ನಲ್ಲಿ ಪರೀಕ್ಷೆನ ಬರೆದಿರ್ತಾರೆ. ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಏಕಾಏಕಿ ಆಯ್ಕೆ ಪಟ್ಟಿಯಲ್ಲಿ ಅಷ್ಟೂ ಜನರಿಗೆ ಅವಕಾಶ ಹೇಗ್ ಸಿಕ್ತು ಎನ್ನುವಂತ ಸದ್ಯಕ್ಕೆ ಈಗ ಕೆಪಿಎಸ್ಸಿ ಎಕ್ಸಾಮ್ ಬರೆದಂತಹ ಅಭ್ಯರ್ಥಿಗಳು ಸೇರಿದಂತೆ ಅದರದೇ ಆದ ಒಂದು ಸಂಘಟನೆ ಅಧ್ಯಕ್ಷರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೇಗೆ ಸಾಧ್ಯ? ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಜೊತೆಗೆ ಎಡವಟ್ಟು ಮಾಡುವಂತ ಕೆಲಸ, ಅಲ್ಲಿ ಅಕ್ರಮವಾಗಿ ಕ್ವಶನ್ಗಳಿಗೆ ಆನ್ಸರ್ ಕೊಡುವಂತ ಕೆಲಸ ಆಗಿದ್ಯಾ? ದೊಡ್ಡ ಮಟ್ಟದ ಅಕ್ರಮ ಎನ್ನುವಂಥದ್ದು ಕೆಪಿಎಸ್ಸಿಯಲ್ಲಿ ಪದೇ ಪದೇ ಆಗ್ತಾನೆ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಕೆಪಿಎಸ್ಸಿ ಸಂಬಂಧಪಟ್ಟಾಗೆ SDA ಆಗ್ಬೋದು, FDA ಆಗ್ಬೋದು ಸೇರಿದಂತೆ ಇನ್ನಷ್ಟು ಉನ್ನತ ಹುದ್ದೆಗಳಿಗೆ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ, ಪರೀಕ್ಷೆಗೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುವಂತದ್ದು ಸರ್ವೇ ಸಾಮಾನ್ಯ. ಪ್ರತಿ ಬಾರಿ ಕೂಡ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಿರುವಂತದ್ದು ಕೂಡ ಮುಂದುವರೆದ ಭಾಗ. ಆದ್ರೆ ಈ ಒಂದು ಪರೀಕ್ಷೆಯಲ್ಲಿ ಬರೆದಂತಹ ಅಭ್ಯರ್ಥಿಗಳು ಹೇಗೆ ಅಟ್ ಎ ಟೈಮ್ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಹೊರಬಿದ್ದಂತಹ ಫಲಿತಾಂಶದಲ್ಲಿ ಇದೆಲ್ಲವೂ ಕೂಡ ಬಹಿರಂಗ ಆಗಿರುವಂತಹ ಕಾರಣದಿಂದಾಗಿ ಮುಂದಿನ ಹಂತದಲ್ಲಿ ಮುಖ್ಯ ಸಂದರ್ಶನಕ್ಕೆ ಆಯ್ಕೆಯಾಗಿರುವಂತಹ ಈ ಒಂದು ಆಕಾಂಕ್ಷಿಗಳ ಪಟ್ಟಿ ಸಂಬಂಧಪಟ್ಟಗೂ ಕೂಡ ಉನ್ನತವಾದಂತಹ ತನಿಖೆ ಆಗ್ಬೇಕು. ಆಯ್ಕೆಯಲ್ಲಿ ಏನೋ ಗೊಂದಲ ಆಗಿದೆ ಎಂಬಂತಹ ಅನುಮಾನ ಏನಿದೆಯೋ, ಅನುಮಾನ ಇರುವಂತಹ ಕಾರಣದಿಂದಾಗಿ ಇದಕ್ಕಂತಲೇ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ನಂತರ ಪ್ರಕ್ರಿಯೆ ಮುಂದುವರಿಸಬೇಕು ಸರ್ಕಾರದ ಮಟ್ಟದಲ್ಲಿ, ಕೆಪಿಎಸ್ಸಿ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಎನ್ನುವಂತ ಪ್ರಶ್ನೆಯನ್ನ ಆಗ್ರಹ ರೂಪದಲ್ಲಿ ಮಾಡಲಾಗ್ತಾ ಇದೆ. ಜೊತೆಗೆ ನಿಯತ್ತಾಗಿ ಏನು ಓದಿ ವರ್ಷಾನುಗಟ್ಲೆ ಓದ್ಕೊಂಡು ಪರೀಕ್ಷೆ ಬರೆದಂತವ್ರಿಗೂ ಕೂಡ ಅನ್ಯಾಯ ಆಗುವಂತ ಕೆಲಸ ಆಗ್ತಾ ಇದೆ. ಈ ಅನ್ಯಾಯವನ್ನ ತಡೆಗಟ್ಟಬೇಕು ಅಂತಂದ್ರೆ ಈ ಆಯ್ಕೆ ಆಗಿರುವಂತಹ 15 ಅಭ್ಯರ್ಥಿಗಳ ಸಂಬಂಧಪಟ್ಟಾಗೆ ಅವರಿಗೆ ಮತ್ತೊಂದು ಇದೇ ರೀತಿಯಾದಂತ ಒಂದು ಪರೀಕ್ಷೆಯನ್ನ ಮಾಡಿ ಪ್ರತ್ಯೇಕವಾಗಿ ಕೂರಿಸಿ ಪರೀಕ್ಷೆಯನ್ನ ಬರೆಸಬೇಕು. ಬರೆಸಾದ ನಂತರ ಅವರು ಪಾಸ್ ಆಗ್ತಾರಾ ಅಥವಾ ಫೇಲ್ ಆಗ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಅದರಲ್ಲೇ ಗೊತ್ತಾಗುತ್ತೆ ಎನ್ನುವಂತ ಆಗ್ರಹವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ಲಾಗ್ತಾ ಇದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಕೆಪಿಎಸ್ಸಿ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರಾ,
ಜೊತೆಗೆ ಇದಕ್ಕೆ ಅಂತಲೇ ಒಂದು ಅನುಮಾನ ಆಗ್ತಿರುವಂತ ಕಾರಣದಿಂದ ಸಮಿತಿ ರಚನೆ ಮಾಡ್ತಾರಾ ಎನ್ನುವಂತ ಸದ್ಯಕ್ಕೊಂದು ಕಾಡುವಂತ ಪ್ರಶ್ನೆ ಆಗಿದೆ ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ನೋಡಿ ಆ ದೃಶ್ಯದಲ್ಲಿ ಗಮನಿಸ್ಬೋದು, ಆ ಫೋಟೋಸಲ್ಲಿ ಅಲ್ಲಿರುವಂಥ ಸೀರಿಯಲ್ ಇರ್ಬೋದು, ರಿಜಿಸ್ಟರ್ ನಂಬರ್ ಎಲ್ಲವೂ ಕೂಡ ಒಂದಾದ್ಮೇಲೆ ಒಂದು ಇರೋದ್ರಿಂದಾಗಿ ಅನುಮಾನ ಹೆಚ್ಚು ಬರೋದಕ್ಕೆ ಕಾರಣವಾಗಿದೆ.